ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ಸರ್, ನಮ್ಮ ನೀರಾವರಿ ಹಲವಾರು ತಜ್ಞರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ರು, ಅದನ್ನು ಉಲ್ಲೇಖ ಮಾಡ್ತೀನಿ. ಈಗ ಡ್ಯಾಮ್ ಕಟ್ಟೋದು, ನೀರನ್ನು ಉಳಿಸ್ಕೊಳ್ಳೋದು, ಮಳೆ ನೀರನ್ನ ಶೇಖರಣೆ ಮಾಡೋದ್ರ ಬಗ್ಗೆ ಎಲ್ಲ ಬಂದಂತಹ ಸರ್ಕಾರಗಳು, ಪಕ್ಷಗಳು ಯೋಚನೆ ಮಾಡ್ತವೆ. ಕೆಲವೊಂದು ತಜ್ಞರು ಹೇಳೋ ಪ್ರಕಾರ ಬೆಂಗಳೂರಿಗೆ ಬರುತ್ತಲ್ಲ, ಆ ಮಳೆನ ಹಿಡಿದಿಟ್ಕೊಂಡ್ರೆ ಸಾಕು, ಉಳಿಸ್ಕೊಂಡ್ರೆ ಸಾಕು, ಬೆಂಗಳೂರಿಗೆ ನೀರಿನ ಸಮಸ್ಯೆನೇ ಇಲ್ಲ, ಕಾವೇರಿ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ. ಆ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡಲ್ವಾ? ಕೆಲವು ಕಾನೂನು ಭಾಳ ಚೆನ್ನಾಗಿದೆ, ಆದರೆ ಇಂಪ್ಲಿಮೆಂಟ್ ಮಾಡಲ್ಲ. ಈಗ ನಮ್ಮಲ್ಲಿ 40-60 ಸೈಟು ಕಡ್ಡಾಯವಾಗಿ ನೀರು ಶೇಖರಣೆ ಮಾಡಬೇಕು ಅಂತಿದೆ. 40-60 ಸೈಟು, 30-40ಗಿಲ್ಲ, 40-60 ಸೈಟ್ನವರು ಕಡ್ಡಾಯವಾಗಿ ಅವ್ರು ಏನು ಮನೆ ಮೇಲೆ ನೀರು ಬರುತ್ತಲ್ಲ ಅದನ್ನು ಶೇಖರಣೆ ಮಾಡಬೇಕು ಅಂತ ಇದೆ. ಮನೆ ಮುಂದೆ ಪ್ಲ್ಯಾನ್ ಕೊಡುವಾಗಲೇ 2 ಗಿಡ ಹಾಕಬೇಕು ಅಂತಿದೆ. ಯಾರು ಗಿಡನೂ ಹಾಕಲ್ಲ, ಯಾರು ನೀರು ಕೂಡ ಶೇಖರಣೆ ಮಾಡ್ಕೊಳ್ಳಲ್ಲ. ನಮಗೆ ಬರ್ತಕ್ಕಂಥ ಮಳೆನೇ ಸಾಕು. ಅದಕ್ಕೆ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕಲ್ಲ ಸರ್. ಈಗ ಕಾರ್ಯಗತಕ್ಕೆ ತರಬೇಕಷ್ಟೇ. ಈಗ BWSನವರು, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅವ್ರು ಏನು ಮಾಡಬೇಕು, ಕಾನೂನು ತಂದಿರೋದು ಅವರೇ, ಅವರು ಇದನ್ನು ಮಾಡಬೇಕು, ಅವರು ಇಂಪ್ಲಿಮೆಂಟ್ ಮಾಡಬೇಕು. ಸರ್, ಈಗ ಪ್ರಸ್ತುತ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಚಿವರ ಸಂಖ್ಯೆ ಕೂಡ ಕಡಿಮೆ ಇದೆ, ಇಲಾಖೆಗಳು ಕೂಡ ಕಾರ್ಯನಿರ್ವಹಿಸಬೇಕು. ಆದರೆ ಒಂದು ಕಡೆ ಕೃಷ್ಣ ಬೈರೇಗೌಡರು ಮಾತ್ರ ಕಾಣ್ತಾ ಇದ್ದಾರೆ, ಅವರು ಓಡಾಟ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕಾಣ್ತಿದ್ದಾರೆ. ಉಳಿದ ಖಾತೆಗಳ ವಿಚಾರದಲ್ಲಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯಾವಾಗ ಸರ್ ಯೋಚನೆಗಳು ಸಾಕಾರ? ಎಲ್ಲ ಓಡಾಡ್ತಾ ಇದ್ದಾರಮ್ಮ, ಏನಂತಂದರೆ ಎಲ್ಲ ಮಂತ್ರಿಗಳು ಓಡಾಡ್ತಾರೆ. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಫ್ಕೋರ್ಸ್ ಪಾದಚಾರಿ ಮಾರ್ಗನ ಅದಕ್ಕೆ ಉಳಿಸ್ಕೊಡ್ಬೇಕು, ನಿಜ, ಪಾದಚಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಕ್ಲಿಯರೆನ್ಸ್ ಮಾಡ್ಬೋದಿತ್ತಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ. ಹೌದಾ? GBA ಚುನಾವಣೆಗೆ ತಯಾರಿ ಹೆಂಗಿದೆ ಸರ್? GBA ಚುನಾವಣೆ ಇಷ್ಟೊತ್ತಿಗೆ 2020ಕ್ಕೆ ಆಗಬೇಕಾಗಿತ್ತು. 5 ವರ್ಷ ಆಗೋಯ್ತು. ಈ ಸೆಪ್ಟೆಂಬರ್ ಬಂದರೆ 6 ವರ್ಷ ಆಗುತ್ತೆ. ಮತ್ತು ರಾಜೀವ್ ಗಾಂಧಿಯವರು ಹಿಂದೆ ಈ ರೀತಿ ಅವಾಗ ದೇಶದಲ್ಲಿ, ನಮ್ಮ ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸು ಇದೆಲ್ಲ ಮುಂದಕ್ಕೆ ಹಾಕ್ಬಿಡೋರು. ಇದು ಮುಂದಕ್ಕೆ ಹಾಕಬಾರ್ದಂತಲೇ ರಾಜೀವ್ ಗಾಂಧಿಯವರು ತಿದ್ದುಪಡಿ ತಂದು ಪಾರ್ಲಿಮೆಂಟಲ್ಲಿ ಸಂವಿಧಾನಕ್ಕೆ ತಂದರು. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಚುನಾವಣೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ. ಹಿಂದೆ BJPಯವರು 2007ರಲ್ಲಿ ಅವರ ಅಧಿಕಾರದಲ್ಲಿದ್ದಾಗ 2 ವರ್ಷ 8 ತಿಂಗಳು ಮುಂದಕ್ಕೆ ಹಾಕ್ಬಿಟ್ರು. 10ರಲ್ಲಿ ಆಯಿತು, 15ರಲ್ಲೂ ಆಯಿತು ನಾವಿದ್ದಾಗ. ಆಮೇಲೆ 20ಕ್ಕೆ ಆಗಬೇಕಾಗಿತ್ತು. BJPಯವರೇ 2.5 ವರ್ಷ ಅವ್ರು ಮುಂದಕ್ಕೆ ಹಾಕಿದ್ರು. ಅವ್ರು ಮುಂದಕ್ಕೆ ಹಾಕಿದ್ರು ಅಂತ ನಾವು ಮುಂದಕ್ಕೆ ಹಾಕ್ಬಿಟ್ಟಿದ್ವಿ. ಈಗ ಡಿಸೆಂಬರ್ವರೆಗೂ ಮತ್ತೆ ಅನುಮತಿ ಕೇಳಿದ್ದೀರಿ ಸರ್? ಕೇಳಿದ್ದಾರೆ. ಸಿಬ್ಬಂದಿ ಇನ್ನೊಂದೇನೆಂದರೆ, ಈಗ ನಾನು MLA ಆಗಿದ್ದೀನಿ, 8 ಜನ ಕಾರ್ಪೊರೇಟರ್ಸ್ ಇದ್ದರು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋರು. ಅವ್ರು ಯಾವುದೇ ಪಕ್ಷ ಇರ್ಬೋದು, ಅವ್ರ ಕೆಲಸ ಅವ್ರು ಮಾಡೋರು. ಈಗೇನಾಗಿದೆ, 8 ಕಾರ್ಪೊರೇಟರ್ ಕೆಲಸನೂ ನಾನೇ ಮಾಡಬೇಕು. ಈ ಸಣ್ಣ ಪುಟ್ಟ ಸಮಸ್ಯೆನೂ ಪಾಪ ನಮ್ಮ ಹತ್ರನೇ ಬರ್ತಾರೆ. ಆಫೀಸರ್ಸು ಇದ್ದಾರೆ, ಓಕೆ. ಆಮೇಲೆ ನಮಗೆ ನನ್ನ ಕಾನ್ಸಂತಿಲ್ಲ, ನನಗೇನು ಸಮಸ್ಯೆಗಳು ಕಡಿಮೆ. ಯಾಕೆಂದರೆ ನಮ್ಮಲ್ಲಿ ಕನಿಷ್ಠ ಒಂದೊಂದು ವಾರ್ಡಲ್ಲಿ 10 ಜನ ನಮ್ಮ ಪಕ್ಷದ ಮುಖಂಡರು, ನಮ್ಮ ಎಕ್ಸ್ ಕಾರ್ಪೊರೇಟರ್ಸು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ವಾರ್ಡ್ ಪ್ರೆಸಿಡೆಂಟ್ಸು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕೆಲಸನೂ ಅಟೆಂಡ್ ಮಾಡ್ತಾರೆ. ಅದು ಕಸ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಸ್ಯಾನಿಟರಿ ಸಮಸ್ಯೆ ಇರ್ಬೋದು, ಅಥವಾ ಮರ ಏನೇನೋ ಬಿದ್ದೋದ್ರೆ ಇರ್ಬೋದು. ನಮ್ಮ ಆಫೀಸರ್ಸ್ಗಿಂತಲೂ ಮುಂಚೆ ನಮ್ಮ ಮುಖಂಡರು ಇರ್ತಾರೆ. ಅದರಿಂದ ಅದೇ ರೀತಿ ಎಲ್ಲ ಕಡೆ ಇದ್ಬಿಟ್ರೆ ಬೆಂಗಳೂರು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ಶಾಸಕರ ಹೋಲ್ಡ್ ಕಮ್ಮಿ ಆಗುತ್ತೆ ಅಂತ ಏನಾದರೂ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಿದೆಯಾ? ಇಲ್ಲಮ್ಮ, ಆ ಥರ ಏನು. ಈಗ ನಾನು 8 ಸಲ ಗೆದ್ದಿದ್ದೀನಿ. ಬೇರೆ ನಾನು ನನ್ನ ಕ್ಷೇತ್ರದಲ್ಲಿ ಬೇರೆ ಪಕ್ಷದವರು ಗೆದ್ದಿದ್ದಾರೆ. ಅವ್ರಿಗೆ ಯಾರಿಗೇನು ಸಮಸ್ಯೆನೇ ಇಲ್ಲ. ಅವರೆಲ್ಲ ಕೆಲಸಗಳು ನಾವೇ ಮಾಡಿಕೊಡ್ತೀವಿ. ಫಂಡ್ಸ್ ಕೊಡಿಸ್ಬೇಕಾ, ನಾನೇ ಕೊಡಿಸ್ತೀನಿ, ಪಕ್ಷಾತೀತವಾಗಿ. ಏನಿಲ್ಲ. ನನಗೂ ಈಗ ಅಲ್ಲಿ ಯಾರೋ BJP ವಾರ್ಡಲ್ಲಿ ಒಬ್ಬ ವಾರ್ಡಲ್ಲಿ BJP ಕೌನ್ಸಿಲರ್ ಗೆದ್ದಿರ್ತಾರೆ. ಅಲ್ಲಿ ನನಗೆ ಓಟ್ ಬಂದಿರಲ್ವಾ? ಖಂಡಿತ ಅಲ್ಲ, ನನಗೂ ಬಂದಿರುತ್ತೆ.